ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಮಗೆ ಬಂದಂತಹ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರವಾಗಿ ನಾವು ಈ ಗೋವರ್ಧನ್ ಒಂದು 2 ಕಂಪ್ನಿಗಳಿಗೆ ನಾವು ಇವತ್ತು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಒಂದು ಗ್ರೋಧನ್ ಅಂಥೇಳಿ, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂಥೇಳಿ. ಸೊ ಇವೆರಡರಲ್ಲೂ ಪ್ರಪ್ರಥಮವಾಗಿ ನಾವು ಗ್ರೋಧನ್ಗೆ ಹೋದ್ವಿ. ಸೊ ಅಲ್ಲಿ ಸುಮಾರು 1100 ಜನ ಏನು ಇನ್ವೆಸ್ಟ್ಮೆಂಟ್ಸ್ಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಅರೌಂಡ್ 38 ಕೋಟಿ ಏನು ಜನರಿಂದ ಹ್ಯಾಂಡ್ ಲೋನ್ ರೂಪದಲ್ಲಿ ಏನು ಅಮೌಂಟನ್ನು ತೊಗೊಂಡಿರೋದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಪ್ರಕಾರವಾಗಿ ನಾವು ರಿಪೋರ್ಟನ್ನು ರೆಡಿ ಮಾಡಿ ನಾಳೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸ್ತೇವೆ. ಅದೇ ರೀತಿ ನಾವು ಸಿಟಿ ಇಂಡೆಕ್ಸ್ ಸೊಲ್ಯೂಷನ್ಸ್ ಏನಿದೆ ಆ ಕಂಪ್ನಿಗೂ ಸಹಿತ ಇವತ್ತು ಬಂದಿದ್ವಿ. ಇಲ್ಲಿ ಸ್ವಲ್ಪ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ನಮಗೆ ಒಂದು 1500 ಇನ್ವೆಸ್ಟ್ಮೆಂಟ್ಗಳು ಕಂಡು ಬಂದಿದ್ದಾವೆ. ಅರೌಂಡ್ ಒಂದು 30 ಕೋಟಿ ರೂಪಾಯಿ ಇವತ್ತಿನ ಮಟ್ಟಿಗೆ ನಮಗೆ ಅಮೌಂಟ್ ಗೊತ್ತಿರೋದು ಬಂದಿದೆ. ಇದು ಸ್ವಲ್ಪ ಡಿಬೆಂಚರ್ ರೂಪದಲ್ಲಿ ಇವರು ತೊಗೊಂಡಿದ್ದಾರೆ. ಸಬಿ ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಸ್ವಲ್ಪ ಡಾಕ್ಯುಮೆಂಟ್ಗಳು ಇದ್ದಾವೆ, ಅವನ್ನ ಸ್ವಲ್ಪ ನಾವು ವೆರಿಫೈ ಮಾಡಲಿಕ್ಕೆ ಟೈಮ್ ಬೇಕು. ಹಾಗಾಗಿ ಇದು ಸಿಟಿ ಇಂಡೆಕ್ಸ್ದು ಕಾರ್ಯಾಚರಣೆಯನ್ನು ನಾವು ನಾಳೆಗೆ ಮುಂದುವರಿಸ್ತಾ ಇದ್ದೇವೆ. ಸದ್ಯಕ್ಕೆ ಅದನ್ನು ಸೀಸ್ ಏನು ಮಾಡಿಲ್ಲ, ಲಾಕ್ ಮಾಡಿದ್ದೇವೆ, ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಕೀಯನ್ನು. ನಾಳೆ ಅವರು ನಮಗೆ ಕೋಆಪ್ರೇಷನ್ ಕೊಡಬೇಕಂತ ಹೇಳಿದ್ರು. ಏನು ಸರ್, ಏನು ಬಡ್ಡಿ ಏನೇನು ತೊಗೋತಿದ್ರು, ಯಾವ ರೀತಿ ಏನು ಜನರನ್ನ ಹೆಂಗೆ ಸೆಳೀತಿದ್ರು? ಇಲ್ಲ, ಅವರು ಸೆಳೀತಾ ಇದ್ರೆ ಅವ್ರು ಆ ಥರ ಏನು ಸದ್ಯಕ್ಕೆ ಪ್ರಿಲಿಮಿನರಿಲಿ ನಮಗೇನು ಯಾವುದೋ ಇವೆಂಟ್ ಮಾಡಿರೋದು ಆ ಥರ ಏನು ಕಂಡು ಬಂದಿಲ್ಲ. ಅವ್ರದ್ದು ಬೇಸಿಕಲಿ ಅವರು ಟ್ರೈನಿಂಗನ್ನು ಕೊಡ್ತೀವಿ, ಟ್ರೇಡಿಂಗ್ ಮಾಡಲಿಕ್ಕೆ ಅನ್ನೋದೊಂದು ಬೇಜಾರ್ ಇದರ ಮೇಲೆ ಹೋಗಿದ್ದಾರೆ. ಸೊ ಅವ್ರಿಗೂ ಸಹಿತ ನಾವು ರ್ಯಾಂಡಮ್ ಆಗಿ ಒಂದಿಷ್ಟು ಜನರಿಗೆ ಮಾತಾಡಿದ್ದೇವೆ. ಒಂದು 15,000 ರೂಪಾಯಿ ಪೇಮೆಂಟನ್ನು ತೊಗೊಂಡು ಅವರಿಗೆ ಅವರು ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟು ಜನರಿಗೆ ಯಾರು ಸೆಳೆತಕ್ಕೊಳಗಾಗಿದ್ದಾರೆ ಅವರಿಗೆ ಅವರಿದ್ರ ಹ್ಯಾಂಡ್ ಲೋನ್ ಕೂಡ ತೊಗೊಂಡಿದ್ದಾರೆ. ಯಾರು ಗ್ರೋಧನ್ದವರು, ಇವರು ಕೂಡ ಟ್ರೈನಿಂಗ್ ಮಾಡ್ತಾಯಿದ್ದಾರೆ ಸಿಟಿ ಇಂಡೆಕ್ಸ್ದವರು. ಅಲ್ಲಿ ಪ್ರಾಬ್ಲಮ್ ಏನಂದರೆ ಅವರು ಡಿಬೆಂಚರ್ ರೂಪದಲ್ಲಿ ಅವರಿಗೆ ಅಮೌಂಟನ್ನು ತೊಗೊಂಡಿದ್ದಾರೆ. ಗ್ರೋಧನ್ದವರು 4% ಅಂತ ಅಲ್ಲಿ ಏನು ಹ್ಯಾಂಡ್ ಲೋನ್ ಅಗ್ರಿಮೆಂಟಲ್ಲಿ ಏನು ಬರೆದಿಲ್ಲ. ಬಟ್ ನಾವು ಬ್ಯಾಂಕ್ ಅಕೌಂಟ್ ವೆರಿಫೈ ಮಾಡೋದಲ್ಲಿ ಅಲ್ಲಿ ಆ ಥರ ಕಂಡು ಬಂದಿದೆ. ಬಟ್ ಸಿಟಿ ಇಂಡೆಕ್ಸ್ದವರು 24% ಆ್ಯನ್ಯುವಲಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ಬ್ಯಾಂಕ್ ಅಕೌಂಟ್ಸ್ ವೆರಿಫೈ ಮಾಡಿದಾಗ ನೋಡಬೇಕು, ಅದೇನು ಕ್ವಾರ್ಟರ್ಲಿ ಕೊಟ್ಟಿದ್ದಾರಾ, ಮಂತ್ಲಿ ಕೊಟ್ಟಿದ್ದಾರಾ ಅಥವಾ ಆ್ಯನ್ಯುವಲಿನೂ ಕೊಟ್ಟಿದ್ದಾರೆ ಅಂತೇಳಿ. ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವರು ಯಾರು ಕಸ್ಟಮರ್ ಇದ್ದಾರೆ ಅವರ ಬೇಡಿಕೆ ಪ್ರಕಾರವಾಗಿ ಕೊಟ್ಟಿದ್ದೀವಿ ಅಂತ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಸರ್, ಈಗ ಇದೆಲ್ಲ ರಿಪೋರ್ಟು ಬೆಳಗ್ಗೆ ಸಬ್ಮಿಟ್ ಗ್ರೋಧನ್ದು ನಾಳೆ ಬೆಳಗ್ಗೆ ಸಬ್ಮಿಟ್ ಮಾಡ್ತೇವೆ. ಇನ್ನು ಉಳಿದಿರ್ತಕ್ಕಂಥ ಸಿಟಿ ಇಂಡೆಕ್ಸದು ಸ್ವಲ್ಪ ನಾಳೆ ಕಾರ್ಯಾಚರಣೆ ಮಾಡಿ ಮಧ್ಯಾಹ್ನದ ನಂತರ ಬಹುಶಃ ಸಬ್ಮಿಟನ್ನು ಮಾಡ್ತೇವೆ. ಎಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಸರ್? ಕೋಆಪ್ರೇಟ್ ಮಾಡಿ ಇನಿಷಿಯಲಿ ಸ್ವಲ್ಪ ರಿಟಾಲಿಯೇಷನ್ ಇತ್ತು, ಈಗ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಸರ್, ಈಗ 2-3 ಆಯಿತು, 4 ಮುಟ್ಟಿ ಇವೆಂಟ್ ಎಲ್ಲ ಹಿಡಿದ್ರೆ 4ನೇ ಇರ್ಬೋದು. ಹೌದು. ಜನರಿಗೆ ಏನು ಹೇಳ್ತೇವೆ ಸರ್? ಸರ್, ಎಷ್ಟೆಲ್ಲ ಆದರೂ ಕೂಡ ಜನರಿಗೆ ನಾವು ಹೇಳೋದು ಇಷ್ಟೇ, ತಮಗೆ ಅತಿಯಾದ ಒಂದು ಬಡ್ಡಿ ಒಂದು ಆಮಿಷನವನ್ನು ಒಡ್ಡಿ ಸಾಕಷ್ಟು ಕಂಪ್ನಿಗಳು ರಿಜಿಸ್ಟರ್ಡ್ ಇದ್ದೇವೆ ಅಂತ ಹೇಳ್ತಾರೆ. ಬಟ್ ಅವರ ಕಾರ್ಯಾಚರಣೆ ಹೇಗೆ, ಏನು ಕಾರ್ಯವೈಖರಿ ಹೇಗೆ ಅನ್ನೋದನ್ನು ಸ್ವಲ್ಪ ತಾವು ತಿಳ್ಕೊಬೇಕಾಗ್ತದೆ. ಯಾಕಂದರೆ ಎಷ್ಟೋ ರಿಜಿಸ್ಟರ್ಡ್ ನ್ಯಾಷನಲೈಸ್ಡ್ ಬ್ಯಾಂಕ್ ಕೂಡ ಅಷ್ಟೊಂದು ಬಡ್ಡಿ ಹಣವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವರು ಹೇಗೆ ಮಾಡ್ತಾರೆ, ಇವರ ಇನ್ಕಮ್ ಏನು ಅನ್ನೋದನ್ನು, ಒಂದು 100 ರೂಪಾಯಿ ನನಗೆ ಕೊಟ್ಟಾಗ ನಾನು ಮಂತ್ಲಿ ನಿಮಗೆ 1 ರೂಪಾಯಿ ಆದರೂ ಕೊಡ್ತೀನಿ ಅಂತಂದರೆ 1 ರೂಪಾಯಿ ಗಳಿಸಲಿಕ್ಕೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಫೈನಾನ್ಷಿಯಲ್ ಒಂದು ಡಿಸಿಪ್ಲಿನ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನಾನು ಜನರಲ್ಲಿ ಕಳಕಳಿ ಪ್ರಕರಣಗಳು ಸರ್. ಜೊತೆಗೆ ಹಣ ಏನು ಅದಲ್ಲ, ಅದು ಮರಳಿ ಯಾವಾಗ ಬರುತ್ತೆ? ಅದು ಈಗ ಸರ್ಕಾರಕ್ಕೆ ನಾವು ವರದಿ ಮಾಡಿದ್ದೀವಿ. KPID ಅಂಡರ್ ಬಂದಾಗ ಅಥವಾ ಬರ್ಡ್ಸ್ ಅಂಡರ್ ಬಂದಾಗ ಸರ್ಕಾರದ ನಿರ್ದೇಶನ ಏನಿದೆ ಆ ಪ್ರಕಾರವಾಗಿ ನಡೀತದೆ. ಬೆಳಗಾವಿಯಲ್ಲಿ ಏನು ಸರ್ ಇಂಥಪ್ರಿ ಅಂದರೆ ಜನ ಹೂಡಿಕೆ ಜಾಸ್ತಿ ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಬೇಸಿಕಲಿ ನಮಗೂ ಹಾಗೆ ಅನ್ನಿಸ್ತದೆ. ಸದ್ಯಕ್ಕೆ ಆಮಿಷಕ್ಕೆ ಒಳಗಾಗ್ತಿದ್ದಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ, ಜನರು ಅದನ್ನು ಅರ್ಥಕೋಬೇಕು. ಸೊ ಹಾಗಾಗಿ ಜಾಸ್ತಿ ಆಮಿಷ ತಮಗೆ ಒಡ್ಡುತ್ತಿದ್ದಾರೆ ಅಂದರೆ ಏನೋ ಸ್ವಲ್ಪ ಅವರ ಕಾರ್ಯವೈಖರಿನ ಸ್ವಲ್ಪ ತಿಳ್ಕೊಂಡು ತಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಂತ ಹೇಳಿ. ಇಂಥ ಯಾವ ಕಂಪ್ನಿನೂ ಬಿಡಲ್ಲ ಸರ್, ಎಲ್ಲನೂ ರೇಟ್ ಮಾಡ್ತಾರೆ. ಸದ್ಯಕ್ಕೆ ನಮಗೇನು ಇನ್ಫಾರ್ಮೇಷನ್ ಬಂದಿದೆ ಆ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ.